ಆರತಿಯನ್ನ ಮಾಡ್ತಾರೆ. ಅದು ಆರತಿ ಯಾವುದೇ ಲೋಹದ್ದಿರ್ಬೋದು, 2 ದೀಪಗಳಿರ್ತಾವ, ಒಂದು ಕಳಸ ಇರ್ತದೆ. ಎಲ್ಲೂ ಕೂಡ ಒಂದೇ ದೀಪವನ್ನ ಇಟ್ಟು ಆರತಿ ಮಾಡೋದಿಲ್ಲ. 2 ದೀಪಗಳನ್ನು ಯಾಕೆ ಭಾರತೀಯರು ಇಟ್ಟರು ಅಂತಂದ್ರೆ, ಒಂದು ಗಂಡನ ಮನೆಗೆ ಸಂಬಂಧಪಟ್ಟ ದೀಪ, ಇನ್ನೊಂದು ಹೆಂಡತಿ ತವರು ಮನೆಗೆ ಸಂಬಂಧಪಟ್ಟ ದೀಪ. 2 ದೀಪಗಳನ್ನ ನೀನು ಬೆಳಗಬೇಕು ಅನ್ನುವ ಕಾರಣಕ್ಕಾಗಿ ಆ ಒಂದು ದೀಪವನ್ನ ಆ ರೀತಿ ಮಾಡಿ ಕೊಟ್ಟರು. ಆರತಿ ಮಾಡುವಂತಹ ಸಂಪ್ರದಾಯ ಬಂತು. ಅದರ ನಂತರದಲ್ಲಿ ಕಾಲಾಗ ಉಂಗುರ ಇಟ್ರು. ಇವತ್ತಿನ ದಿವಸ ಎಲ್ಲ ಹೆಣ್ಮಕ್ಳಿಗೆ ಕಾಲಾಗ ಉಂಗುರ, ಕಾಲುಂಗುರ ಅಂತ ಇಡ್ತಾರೆ. ಕಾಲಾಗ ಉಂಗುರ ಯಾಕೆ ಇಟ್ರು ಅಂತಂದ್ರೆ, ಮದುವೆ ಪೂರ್ವದಲ್ಲಿ ಎಕಡೆ ನೋಡ್ಕೊಂತ ಅಡ್ಡಾಡಿದ್ರು ಕೂಡ ಬೇರೆ ಇರ್ತೈತಿ. ಮದುವೆ ಆದ ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ಅಪವಾದಗಳು ಬರ್ತಾವ ಅನ್ನೋ ಕಾರಣಕ್ಕಾಗಿ ನಿನ್ನ ಕಾಲಾಗಿನ ಉಂಗುರ ನೋಡ್ಕೊಂತ ಹೋದಿ ಅಂತಂದ್ರೆ ನಿನಗೆ ಯಾವ ಅಪವಾದಗಳು ಬರೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಆ ಕಾಲಾಗ ಉಂಗುರಗಳನ್ನ ಇಟ್ರು ಅನ್ನುವಂತಹದ್ದು. ಮತ್ತೀಗ ಗಂಡು ಹುಡುಗನ ಕೈಯಾಗ ಒಂದು ಸುರಿಗಿಕಾಯಿ ಅಂತ ಕೊಟ್ಟಿರ್ತಾರೆ. ಸುರಿಗಿಕಾಯಿ ಇದ್ರೆ ತೋರಿಸ್ರ ನಿಮ್ ಕೈಯಾಗ ಐತೇನೋ? ಮದುವೆ ಆದ ಹುಡುಗರು ಎತ್ತಿ ತೋರಿಸ್ರಿ. ಕಾಯಿ ಐತೆ ಕೈಯಾಗ? ಇನ್ನೂ ಕೊಟ್ಟಿಲ್ಲ, ಕೊಡ್ತಾರೆ. ಯಾವ ಕಾರಣಕ್ಕಾಗಿ? ನಮ್ಮ ಬಹುಶಃ ಇವರು ಮಾಜಿ ಸಚಿವರು ಅಂತ ಇವ್ರ ಅಂತ ಕಾಣ್ತೈತಿ. ಯಾರೋ ಒಬ್ರು ಹೇಳಿದ್ರಿ ಇಲ್ಲಿ, ಕಾಯಿ ಒಡಿಸಿಕೊಂಡು ಬರ್ರಿ ಅಂತಾರ, ಮತ್ತೆ ಹಣ್ಣು ಯಾವರದವನು ಅಂತೇಳಿ. ಇಷ್ಟೇ ಗೊತ್ತಿರ್ಲಿ, ಕಾಯ ಬೇರೆ ಅಲ್ಲ, ಕಾಯಿ ಬೇರೆ ಅಲ್ಲ ಅಂತ. ಯಾವ ಕಾರಣಕ್ಕಾಗಿ ಗಂಡಸಿನ ಕೈಯಾಗ ಕಾಯಿ, ತೆಂಗಿನಕಾಯಿಯನ್ನ ಕೊಡ್ತಾರೆ ಅಂತಂದ್ರೆ, ಮದುವೆ ಆಗೀನಿ ಅಂತ ಹೇಳಿ ಕಾಯವನ್ನ ಹಾಳು ಮಾಡ್ಕೋಬೇಡ, ಕಾಯವನ್ನ ಕಾಯ್ಕೋ ಅನ್ನುವಂತ ಕಾರಣಕ್ಕಾಗಿ ಕಾಯಿಯನ್ನ ಕೈಯಾಗ ಕೊಟ್ಟಿದ್ದಾರೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅವರು ಪ್ಯಾಂಟು ಶರ್ಟ್ ಹಾಕೋರದ ಅಂದ್ರೂ ಕೂಡ ಇವತ್ತು ಮಾತ್ರ ಅವರಿಗೆ ದೋತ್ರನ ಉಡಿಸಿ ಕುಂದಿಸಿರ್ತಾರ, ಕಚ್ಚಿ ಪಂಜಿನೇ ಉಡಿಸಿರ್ತಾರ. ಯಾಕಂತಂದ್ರೆ ಮದುವೆ ಆಗೈತೆ ಅಂತೇಳಿ ಕಚ್ಚಿ ಹರಕನಾಗಬೇಡ, ನೀನು ಯಾವಾಗಲೂ ನಿನ್ನ ಕಚ್ಚೆಯನ್ನ ಗಟ್ಟಿಯಾಗಿ ಇಟ್ಕೋ ಅನ್ನುವಂತ ಕಾರಣಕ್ಕಾಗಿ ಕಚ್ಚಿ ಪಂಜೆಯನ್ನು ಉಡಿಸಿ ಆತನಿಗೆ ಮದುವೆ ಮಾಡುವ ಸಂಪ್ರದಾಯ ಬಂದಿದೆ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ